ಮೊನ್ನೆ ಗೂಗಲ್ನವರು ನಮ್ಮ ಭಾರತದ 10 ಮೋಸ್ಟ್ ಪಾಪ್ಯುಲರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳನ್ನು ಯಾವುದೇ ವಾರ್ನಿಂಗ್ ನೀಡದೆ ಪ್ಲೇಸ್ಟೋರ್ನಿಂದ ಕಿತ್ತು ಬಿಸಾಕ್ತಾರೆ. ಅದರಲ್ಲಿ ನೌಕರಿ ಸಹ ಇತ್ತು. 99 ಎಕರ್ಸ್ ಆಗಿರ್ಬೋದು, shaadi.com ಆಗಿರ್ಬೋದು ಮತ್ತು ಕೂಕು FM ಈ ರೀತಿ ಪಾಪ್ಯುಲರ್ ಅಪ್ಲಿಕೇಶನ್ಗಳನ್ನು ಕಿತ್ತು ಬಿಸಾಕ್ತಾರೆ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಹೌದು, ಗೂಗಲ್ನವರು ಯಾವುದೇ ವಾರ್ನಿಂಗ್ ಅನ್ನು ನೀಡದೆ ಮೋಸ್ಟ್ ಪಾಪ್ಯುಲರ್ ಅಪ್ಲಿಕೇಶನ್ಗಳನ್ನು ಕಿತ್ತು ಬಿಸಾಕಿದ್ದಾರೆ. ಕಾರಣ ತುಂಬ ಸಿಂಪಲ್ ಆಯಿತಾ. ಈ ಎಲ್ಲ ಅಪ್ಲಿಕೇಶನ್ಗಳು ಏನು ಪ್ಲೇಸ್ಟೋರ್ನಲ್ಲಿದ್ದಾವೆ, ನೀವೇನಾದರೂ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಆ ಅಪ್ಲಿಕೇಶನ್ ಒಳಗಡೆ ಏನಾದರೂ ಪರ್ಚೇಸ್ ಮಾಡಿದ್ರಿ ಅಂತ ಅಂದರೆ ಆ ಅಪ್ಲಿಕೇಶನ್ನ ಓನರ್ಗಳು ಗೂಗಲ್ನವ್ರಿಗೆ ಸ್ವಲ್ಪ ಕಮಿಷನ್ ಕೊಡಬೇಕಾಗುತ್ತೆ. ಆ ಕಮಿಷನ್ ಬಂದ್ಬಿಟ್ಟು 11ರಿಂದ 26% ಕಮಿಷನ್ನ ಅಪ್ಲಿಕೇಶನ್ ಓನರ್ಗಳು ಗೂಗಲಿಗೆ ಕೊಡಬೇಕಾಗುತ್ತೆ. ಸೊ ಈ ಅಪ್ಲಿಕೇಶನ್ ಓನರ್ಗಳು ಏನಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ಈಗೇನು ಬ್ಯಾನ್ ಆಗಿದ್ದಾರೆ, ಬ್ಯಾನ್ ಅಂದರೆ ಅಪ್ಲಿಕೇಶನ್ ಏನು ಪ್ಲೇಸ್ಟೋರ್ ಡಿಲೀಟ್ ಆಗಿದೆ, ಅವರೆಲ್ಲ ಕೊಡ್ತಿಲ್ಲ ಆಯಿತಾ. ಕೋರ್ಟಲ್ಲಿ ಕೇಸ್ ಹಾಕೊಂಡು ಕೂತಿದ್ದಾರೆ ಇವರೆಲ್ಲ, ನಾವು ಕೊಡಲ್ಲ ಅಂದ್ಬಿಟ್ಟು. ಸೊ ಆ ರೀಸನ್ನಿಗೆ ಗೂಗಲ್ನವರು ಅಪ್ಲಿಕೇಶನ್ನ ಪ್ಲೇಸ್ಟೋರ್ ಡಿಲೀಟ್ ಮಾಡಿದರೆ ಈಗ ನೌಕರಿ ಮತ್ತು 99 ಎಕರ್ಸ್ ಎರಡನ್ನ ವಾಪಸ್ ಬಂದಿದೆಯಂತೆ. ನಂಗೆ ಅನ್ನಿಸ್ತಾನೆ ಫ್ಯೂಚರ್ನಲ್ಲಿ ಮತ್ತೆಲ್ಲ ವಾಪಸ್ ಬರ್ತಾರೆ. ಸೊ ಒಟ್ಟಿಗೆ ಪ್ರಾಬ್ಲಮ್ ಏನಪ್ಪ ಅಂದರೆ ಇಷ್ಟೇ ಆಯಿತಾ. ನಾವೇನಕ್ಕೆ ಗೂಗಲ್ಲಿಗೆ ಇಷ್ಟೊಂದು ಕಮಿಷನ್ ಕೊಡಬೇಕು ಅಂತ ಅವ್ರದ್ದು ವಾದ ಆಯಿತಾ. ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡ್ಬೋದು ಅಂತ ಅಂದರೆ ಆಬ್ವಿಯಸ್ಲಿ ನೋಡಿ, ನಿಮಗೆ ಗೂಗಲಿಗೆ ಕಮಿಷನ್ ಕೊಡ್ತೀರಾ, ಗೂಗಲ್ ಪ್ಲೇಸ್ಟೋರಲ್ಲಿ ನಿಮ್ಮ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿ. ನಿಮಗೆ ಕಮಿಷನ್ ಕೊಡೋದಕ್ಕಾಗಲ್ವಾ, ಗೂಗಲ್ ಪ್ಲೇಸ್ಟೋರಿಂದ ಅಪ್ಲಿಕೇಶನ್ನ ಡಿಲೀಟ್ ಮಾಡಿ ಆಯಿತಾ. ಅಪ್ಲಿಕೇಶನ್ ಇಟ್ಕೊಳ್ಳೇಬೇಡಿ ಗೂಗಲ್ ಪ್ಲೇಸ್ಟೋರಲ್ಲಿ. ಈ ರೀತಿ ಒಂದು ಜಡ್ಜ್ಮೆಂಟ್ ಬಂದರೂ ಬರಬಹುದು. ಏನಕ್ಕೆ ಅಂತ ಅಂದರೆ ಕಂಪ್ಲೀಟ್ ಆ್ಯಂಡ್ರಾಯ್ಡಿಂದು ಕಂಟ್ರೋಲು ಈ ಗೂಗಲ್ ಕೈಲಿದೆ. ಸೊ ನಾವೇನು ಮಾಡೋದಕ್ಕಾಗಲ್ಲ. ಈವನ್ ಯೂಟ್ಯೂಬರ್ಸ್ಗಳು ಕೂಡ ಅಷ್ಟೇ. ಯೂಟ್ಯೂಬಿಂದ ನಮಗೆ ಅಡ್ವರ್ಟೈಸ್ಮೆಂಟಲ್ಲಿ ₹100 ಬಂತು ಅಂತ ಅಂದರೆ ಗೂಗಲ್ನವ್ರು ನಮಗೆ ಕೊಡೋದು ಬರೀ ₹55 ಮಾತ್ರ. ಉಳಿದ 45 ರೂಪಾಯಿನ ಅವರೇ ಇಟ್ಕೋತಾರೆ. ಸೊ 45% ಅವರಿಗೆ, 55% ನಮಗೆ. ಸೊ ಈ ರೀತಿ ನೀವು ಪ್ಲೇಸ್ಟೋರ್ ಅಂದ್ಕೊಳ್ಳಿ, ಗೂಗಲ್ ಆದರೂ ಅಂದ್ಕೊಳ್ಳಿ, ಯೂಟ್ಯೂಬ್ ಆದರೂ ಅಂದ್ಕೊಳ್ಳಿ, ಎಲ್ಲ ಒಂದು ಪ್ರಾಫಿಟ್ ಶೇರ್ ಮಾಡಲೇಬೇಕು. ಏನಕ್ಕೆ ಅಂದರೆ ಫುಲ್ ಕಂಟ್ರೋಲ್ ಅವ್ರ ಕೈಲಿದೆ ಅಷ್ಟೇ. ಸೊ ಇದಾದ ನಂತರ ಈ ಅಪ್ಲಿಕೇಶನ್ಗಳನ್ನ ಗೂಗಲ್ನವ್ರು ಡಿಲೀಟ್ ಮಾಡಿದ್ರು. ನಮ್ಮ ದೇಶದ IT ಮಿನಿಸ್ಟ್ರು ಗೂಗಲ್ ಜೊತೆಗೂ ಫೋನ್ ಮಾಡಿ ಮಾತಾಡಿದ್ದಾರೆ ಮತ್ತು ಈ ಕಡೆ ಕಂಪ್ನಿಗಳ ಕೈಲೂ ಫೋನ್ ಮಾಡಿ ಮಾತಾಡಿದರೆ ತುಂಬ ಬೇಗ ನಂಗೆ ಅನ್ನಿಸ್ದಂಗೆ ಅದು ರೀಇನ್ಸ್ಟೇಟ್ ಆಗುತ್ತೆ, ಅಪ್ಲಿಕೇಶನ್ಗಳು ವಾಪಸ್ ಬರ್ತವೆ. ಸೊ ಈ ರೀತಿ ಮಾಡೋಂಗಿಲ್ಲ ಅಂದ್ಬಿಟ್ಟು ಗೂಗಲಿಗೆ IT ಮಿನಿಸ್ಟ್ರು ಕಾಲ್ ಮಾಡಿ ಹೇಳಿದ್ದಾರೆ. ಸೊ ಏನಾದರೂ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ತೊಗೊಂಬರ್ಬೇಕು. ಒಂದು ಕಂಪ್ನಿ ಕೈಲಿ ಒಂದು ಫುಲ್ ಇಷ್ಟೊಂದು ಕಂಟ್ರೋಲ್ ಇರೋದು ಒಳ್ಳೇದಲ್ಲ ನಂಗೆ ಅನ್ನಿಸ್ದಂಗೆ. ಫುಲ್ ಮೊನೋಪಲಿ ಆಗಿಬಿಡುತ್ತೆ ಆಯಿತಾ. ಹೌದು, ಆಪಲ್ದು ಕಾಂಪಿಟೇಷನ್, ಈವನ್ ಆಪಲ್ ಆ್ಯಪ್ ಸ್ಟೋರ್ನವರು ಅಲ್ಲಿ ಏನು ಅಪ್ಲಿಕೇಶನ್ ಡೌನ್ಲೋಡ್ ಅವರು ಕೂಡ ಆಪಲಿಗೆ ದುಡ್ಡು ಪೇ ಮಾಡಬೇಕು ಆ್ಯಕ್ಚುಲಿ ಆಯಿತಾ. ಎಲ್ಲ ಕಂಪ್ನಿಗಳು ಅಷ್ಟೇ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು 3 ತಿಂಗಳ ಒಂದು ಮಗುವಿನ ಫೋಟೋವನ್ನು ತೆಗೆದು ಆ ಫೋಟೋ ನೋಡಿ ಅವರ ತಾಯಿ 40 ವರ್ಷದ ಮಹಿಳೆ ಆ ಮಗುವಿನ ಕಣ್ಣಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿತಾರಂತೆ. ಯಾವ ರೀತಿ ಅಂತ ಅಂದರೆ ಅವರು ಫೋನಲ್ಲಿ ಫ್ಲ್ಯಾಶನ್ನು ಆನ್ ಮಾಡಿ ಫೋಟೋ ತೆಗಿತಾರಂತೆ. ಆ ಮಗು ಕಣ್ಣಲ್ಲಿ ಏನೋ ಬಿಳಿ ಕಲರ್ದೇನೋ ಕಾಣುತ್ತಂತ ಫೋಟೋದಲ್ಲಿ, ಫೋಟೋ ತೆಗೆದಾದ್ಮೇಲೆ. ಸೊ ಏನಿರ್ಬೋದು ಅಂತ ಹೋಗಿ ನೋಡಿದಾಗ ಅದನ್ನು ಡಾಕ್ಟ್ರಿಗೆ ತೋರಿಸ್ತಾ ಗೊತ್ತಾಗುತ್ತಂತ. ಏನೋ ಕಣ್ಣಲ್ಲಿ ಏನೋ ಒಂದು ಪ್ರಾಬ್ಲಮ್, ಏನೋ ಡಿಸೀಸ್, ಅದು ರೆಟಿನೋಬ್ಲಾಸ್ಟೋಮಾ ಅಂತ ಏನೋ ಒಂದು ಸಿಂಪ್ಟಮ್ ಅಂತದು. ಸೊ ಅದಾದಮೇಲೆ ಐ ಕ್ಯಾನ್ಸರ್ ಅಂತ, ಕಣ್ಣಿನ ಕ್ಯಾನ್ಸರ್ ಅಂತದು. ಆಮೇಲೆ ಅದನ್ನು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಒಂದು ಫ್ಲ್ಯಾಶಿಂದ ನೋಡಿ ಮಗುಗೆ ಆ ರೀತಿ ಇರೋದು ಗೊತ್ತಾಯಿತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಾಟ್ಸ್ಟಾರ್ ಮತ್ತು ಜಿಯೋ, ರಿಲಯನ್ಸ್ ಅವ್ರದ್ದು ಈಗ ಫುಲ್ ಕೊಲಾಬ್ರೇಟ್ ಆಗಿಬಿಟ್ಟು ಒಂದು ಮೀಡಿಯೋ ಗ್ರೂಪ್ ಆಗ್ತಾಯಿದೆ. ಸೊ ಎರಡು ಕೂಡ ಮರ್ಜ್ ಆಗಿದೆ. ಸೊ ನೆಕ್ಸ್ಟಿಂದ ಈ ಕಡೆ IPL, ವರ್ಲ್ಡ್ ಕಪ್ಪು, ಸ್ಟ್ರೀಮಿಂಗು, ಟಿವಿನಲ್ಲಿ ಲೈವ್ ಎಲ್ಲ ಒಬ್ಬರದೇ. ಅಪ್ಪ ದೇವ್ರಿಗೆ ಮೊನೋಪಲಿ ಆಗಿಬಿಟ್ಟಿದೆ ನಂಗೆ ಅನ್ನಿಸ್ತೀನಿ ನಮ್ಮ ದೇಶದಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮವರು ಸೇಮ್ ಇದಿರುತ್ತಲ್ಲ, ಏನೋ ಸ್ನ್ಯಾಪ್ಚಾಟಿಂದು ಫ್ರೆಂಡ್ಸಿನ ಲೊಕೇಶನ್ ಎಲ್ಲ ತೋರಿಸುತ್ತೆ ಗೊತ್ತಾ ನಿಮಗೆ. ಸೊ ಅದೇ ರೀತಿ ಫ್ರೆಂಡ್ಸಿನ ಮ್ಯಾಪನ್ನು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ತೋರಿಸುತ್ತಂತೆ. ಈ ಫೀಚರ್ ನಂಗೆ ಅನ್ನಿಸ್ತಾನೆ ಫೇಸ್ಬುಕ್ಕಲ್ಲಿ ಮುಂಚೆನೇ ಇತ್ತಾ ಅಂತ. ಸೊ ಇದೀಗ ಇನ್ಸ್ಟಾಗ್ರಾಮ್ಗೂ ಕೂಡ ಈ ಒಂದು ಫ್ರೆಂಡ್ಸಿನ ಮ್ಯಾಪನ್ನು, ನೀವು ಲೊಕೇಶನ್ ನಿಮ್ದು ಆ್ಯಕ್ಸೆಸ್ ಕೊಟ್ಟಿದ್ದೀರಾ ಅಂತ, ನಿಮ್ಮ ಫ್ರೆಂಡ್ಸ್ ಎಲ್ಲೆಲ್ಲಿದ್ದಾರೆ ಅಂದ್ಬಿಟ್ಟು ಇಲ್ಲೇ ಇದರಲ್ಲೇ ನೋಡ್ಬೋದು. ಒಂಥರ ಇಂಟ್ರೆಸ್ಟಿಂಗ್ ಫೀಚರು, ನೋಡೋಣ ಹೆಂಗಿರುತ್ತೆ ಅಂತೇನು. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಾಪ್ನಲ್ಲಿ ನೀವು ಹಳೇ ಚಾಟನ್ನು ಡೇಟ್ ಹಾಕ್ಬಿಟ್ಟು ಹುಡುಕ್ಬೋದು. ಈ ಫೀಚರ್ ಬಗ್ಗೆ ನಾನು ಈಗ ಒಂದು 6 ತಿಂಗಳು ಮುಂಚೆನೇ ಹೇಳಿದ್ದೆ ಅಂತ ಕಾಣುತ್ತೆ ಅಪ್ಕಮಿಂಗ್ ವಾಟ್ಸಾಪ್ ಫೀಚರ್ನಲ್ಲಿ. ಸೊ ಬರುತ್ತೆ ಅಂತ ಕಾಯ್ತಾ ಇರೋದು, ಇದೀಗ ಬಂದುಬಿಟ್ಟಿದೆ. ಸೊ ನೀವು ಡೇಟನ್ನು ಹಾಕ್ಬಿಟ್ಟು ಇಷ್ಟು ಡೇಟಿಂದ ಇಷ್ಟು ಡೇಟ್ ಒಳಗೆ ಅಂದ್ಬಿಟ್ಟು ಬೇಕಾದರೆ ನೀವು ಚಾಟನ್ನು ಸರ್ಚ್ ಮಾಡೋದು. ತುಂಬ ಇಂಟ್ರೆಸ್ಟಿಂಗ್, ಯೂಸ್ಫುಲ್ ಆಗಿರುವಂಥ ಫೀಚರ್. ಇನ್ನು ಇದಾದ ನಂತರ ಇದಕ್ಕಿಂತ ಮುಂಚೆ ಯೂಟ್ಯೂಬ್ ಪ್ರೀಮಿಯಮ್ ಇದೆ ಅಂತ ಅಂದರೆ ಮಾತ್ರ ಯೂಟ್ಯೂಬಿಂದು ಪಿಕ್ಚರ್ ಆ್ಯಂಡ್ ಪಿಕ್ಚರ್ ಕೆಲಸವನ್ನು ಮಾಡ್ತಾಯಿತ್ತು. ಪಿಕ್ಚರ್ ಆ್ಯಂಡ್ ಪಿಕ್ಚರ್ ಅಂತ ಅಂದರೆ
ನೀವು ಹೋಮ್ ಸ್ಕ್ರೀನ್ ಬಟನ್ ಪ್ರೆಸ್ ಮಾಡಿದ್ರು ಕೂಡ ಯೂಟ್ಯೂಬಿನ ಸಣ್ಣ ವಿಂಡೋದಲ್ಲಿ ವಿಡಿಯೋ ಪ್ಲೇ ಆಗ್ತಿರುತ್ತಲ್ವ, ಅದು ಪಿಕ್ಚರ್ ಇನ್ ಪಿಕ್ಚರು. ಸೊ ಅದು ಪ್ರೀಮಿಯಮ್ ಇದ್ದರೆ ಮಾತ್ರ ಕೆಲಸವನ್ನು ಮಾಡ್ತಿತ್ತು. ಇದೀಗ ನಿಧಾನವಾಗಿ ಒಂದೊಂದೇ ದೇಶಗಳಿಗೆ ಈ ಪಿಕ್ಚರ್ ಆ್ಯಂಡ್ ಪಿಕ್ಚರ್ನ ನಿಮ್ದು ಈವನ್ ಪ್ರೀಮಿಯಮ್ ಇಲ್ಲ ಅಂದರೂ ಕೂಡ ಈ ಫೀಚರ್ನ ನಿಧಾನವಾಗಿ ಯೂಟ್ಯೂಬರ್ ಎಲ್ಲ ಒಂದು ಡಿವೈಸ್ಗಳಿಗೂ ಎಲ್ಲ ದೇಶಗಳಿಗೂ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ವಿಷಯ, ಫ್ರೀಯಾಗಿ ಸಿಗ್ತದೆ ಪಿಕ್ಚರ್ ಆ್ಯಂಡ್ ಪಿಕ್ಚರ್ ಎಲ್ರಿಗೂ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬ ಆಶ್ಚರ್ಯಕರ ವಿಷಯ ಏನಪ್ಪ ಅಂತ ಅಂದರೆ, ಆಪಲ್ನವರು ಸುಮಾರು 10 ವರ್ಷಗಳ ಕಾಲ ಎಲೆಕ್ಟ್ರಿಕ್ ಕಾರ್ ಮೇಲೆ ಕೆಲಸವನ್ನು ಮಾಡ್ತಾರೆ. ನಾವು ಅಂದ್ಕೊಂಡಿದ್ವು ಮೋಸ್ಟ್ಲಿ ಒಂದು ಸ್ವಲ್ಪ ವರ್ಷಗಳಲ್ಲಿ ಆಪಲ್ದು ಎಲೆಕ್ಟ್ರಿಕ್ ಕಾರ್ ಬರುತ್ತೆ ಅಂತ. ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ಆಪಲ್ನವರು ಎಲೆಕ್ಟ್ರಿಕ್ ಕಾರ್ನ ತಗೊಂಬರಲ್ವಂತೆ. ಅವರು ಏನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ರು ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ಆಪಲ್ ಕಾರು ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಇಂಟ್ರೆಸ್ಟಿಂಗ್ ಏನಪ್ಪ ಅಂತ ಅಂದರೆ, ಶಾಮಿ ಅವರು SU7 ಅಂತ ಒಂದು ಕಾರ್ನ ತೊಗೊಂಬರ್ತಾರೆ. ಬರೀ 3 ವರ್ಷದಲ್ಲಿ ಕಾರ್ನ ತೊಗೊಂಬರ್ತಾರೆ. ಆಪಲ್ ಅಂತ ದೊಡ್ಡ ಕಂಪನಿಯ ಕೈಲೇ ಆಗಲಿಲ್ಲ ಶಾಮಿ, ಕಂಪ್ನಿಯವರು ಬರೀ 3 ವರ್ಷದಲ್ಲಿ ಈ ಒಂದು ಕಾರ್ನ ತೊಗೊಂಬರ್ತಾರೆ. ಕಾರ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇದೇ ಆಶ್ಚರ್ಯ ಅನಿಸಿದೆ, ಆಪಲ್ ಅಷ್ಟು ದೊಡ್ಡ ಕಂಪ್ನಿ ಆದ್ರೆ ಏನಕ್ಕೆ ಮಾಡೋದಕ್ಕಾಗಲಿಲ್ಲ ಅಂತ. ಏನೋ ಫೈನಾನ್ಷಿಯಲ್ ಡಿಸಿಷನ್ ಇರಬೇಕೇನೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ಆಪಲ್ ವಿಷನ್ ಪ್ರೋನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬರೀ 1,27,000 ರೂಪಾಯಿ ಆಗುತ್ತೆ. ಅಂದರೆ 1,27,000 ಆಗುತ್ತೆ. ಬಟ್ ಅವ್ರು ಮಾಡ್ತಾ ಇರೋದು ಕ್ಲೋಸ್ ಟು 2,80,000 US ಅಮೆರಿಕಾದಲ್ಲಿ. ನಮ್ಮ ದೇಶದಲ್ಲಿ ಹಂಗೆ ಅನಿಸ್ತಂಗೆ ಲಾಂಚ್ ಆದರೆ 3,5-4 ಲಕ್ಷಕ್ಕೆ ಹೋಗ್ಬೋದೇನೋ. ಬಟ್ ನೋಡಿ, ಡಬ್ಬಲ್ಗಿಂತ ಜಾಸ್ತಿ ದುಡ್ಡಿಗೆ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾರೆ. ಮಾಡೋದಕ್ಕೇ 1,30,000 ಅಂತಂದರೆ ಗ್ರೇಟ್ ಮಾತ್ರ. ನೋಡೋದಕ್ಕೆ ಹೋದರೆ 1,30,000 ರೂಪಾಯಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕ್ಲೋಸ್ ಟು 3 ಲಕ್ಷಕ್ಕೆ ಸೇಲ್ ಮಾಡ್ತಾರೆ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ iPhone 17 ಪ್ಲಸ್ಸಲ್ಲಿ, ಅಂದರೆ ಆಪಲ್ದು ಬೇಸ್ ಮಾಡೆಲ್ ಆಯಿತಾ, 17 ಅಲ್ಟ್ರಾ ಅಲ್ಲ, ಬೇಸ್ ಮಾಡೆಲಲ್ಲಿ iPhone 16 ಅಲ್ಲ, iPhone 17ನಲ್ಲಿ LTPO 120 Hz ಕೊಡ್ತಾರಂತೆ. ಅಂದರೆ iPhone 16ನಲ್ಲೂ ಕೂಡ 120 Hz ಇರಲ್ಲ ಆಯಿತಾ. OLED ಇರುತ್ತೆ, LTPO ಇರಲ್ಲ, 60 Hz ಡಿಸ್ಪ್ಲೇ ಇರುತ್ತೆ. ಅದು 2 ವರ್ಷ ಆದಮೇಲೆ ನಿಮಗೆ 17ನಲ್ಲಿ LTPO 120 Hz ಕೊಡ್ತಾರಂತೆ. ಯಪ್ಪ, ಇತ್ತೀಚೆಗಂತೂ ಎಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ 20-25 ಸಾವಿರ ರೂಪಾಯಿ ಇದರಲ್ಲ LTPO ಕೊಡೋಕ್ಕೆ ಶುರು ಮಾಡಿದ್ದಾರೆ. 120 Hz ಅಂತೂ ಈಗ 10,000 ರೂಪಾಯಿ ಫೋನಲ್ಲೂ 120 Hz ಎಲ್ಲ ಕೊಡ್ತಾರೆ ಕೆಲವೊಂದು ಬ್ರ್ಯಾಂಡ್ಗಳು. ಆ ರೀತಿ ಆಗ್ಬಿಟ್ಟಿದೆ. ಬಟ್ ಆಪಲ್ನವ್ರು ಯಾಕೆ ಹಿಂಗೆ ಅಂತ ದೇವ್ರನೇ ಗೊತ್ತಿಲ್ಲ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.